ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಮ್ಮದು ಸ್ಮಾಲ್ ಮಿನಿ ಅಂತ. ಸೊ ಹೊರಗಡೆ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ ಅಂತ ಒಂದು 2 ಡೇಸ್ ಸಡನ್ ಪ್ಲ್ಯಾನ್ ಅಂತ ಮಾಡಿದ್ದೀರಿ. ಸೊ ಕ್ಯಾಬ್ ಬುಕ್ ಮಾಡಿದ್ದೀರಿ. ಸೊ ಇಲ್ಲಿಂದ ಸೊ ಹೋಗ್ತೀರಿ. ಸೊ ಬಸ್ ಬುಕ್ ಮಾಡಿದ್ದೀರಿ. ಸೊ ಅಲ್ಲಿಂದ ಸೊ ಬಸ್ಸಲ್ಲಿ ಹೋಗ್ತೀವಿ. ಸೊ ಎಲ್ಲಿಗೆ ಹೋಗ್ತೀರಿ ಅಂತ ಬಸ್ಸಲ್ಲಿ ಹೇಳ್ತೀನಿ. ಸೊ ನಂದು ಜಸ್ಟ್ ಒಂದು ಪ್ಲಾಟು ಲೈಟ್ ಆಫ್ ಮಾಡಿಬಿಟ್ರು. ಸೊ ಬಂದ್ರಿ ಇಲ್ಲಿಗೆ. ಸೊ ಬಸ್ಸಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಬಸ್ ಇರೋ 10:30. ಸೊ ನಾವು ಆಲ್ರೆಡಿ ಹಾಫ್ ಆನ್ ಅವರ್ ಬಿಫೋರ್ ನಾವು ರೀಚ್ ಆಗಿಬಿಟ್ಟಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಹೋಗಿ ಕಾಫಿ ಕುಡಿತೀನಿ ಅಂತ ಹೋಗಿ ಕಾಫಿ ಕೊಡೋ ತಗೊಂಡು ಕುಡಿ. ಸೊ ನಾವು ಬಸ್ ಹತ್ತಿದ್ದೀವಿ. ಸೊ ಇವಾಗ ಟೈಮು 10:30. ಸೊ ನಾವಿಲ್ಲಿಂದ ಸೊ ಹೊರಡ್ತಿದ್ದೀವಿ ಪಾಂಡಿಚೇರಿಗೆ. ಸೊ ರೀಚ್ ಆಗೋದು ಮಾರ್ನಿಂಗ್ 6:15 ಅಂತ ತೋರಿಸ್ತಿದೆ. ಸೊ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಅಂತ. ಸೊ ನಾನು ಪಾಂಡಿಚೇರಿಗೆ ನಿಮಗೆ ಪಾಂಡಿಚೇರಿಗೆ ರೀಚ್ ಆದರೆ ಅರ್ಲಿ ಮಾರ್ನಿಂಗೆ. ಸೊ ಇವಾಗ ಬೈಕ್ನ ರೆಂಟ್ ಮಾಡಿ ಸೊ ಇಲ್ಲಿಂದ ಡೈರೆಕ್ಟ್ ರಾಕ್ ಬೀಚಿಗೆ ಹೋಗೋಣ. ಇಲ್ಲೇ ನಿಯರ್ ಆಗಿರೋದ್ರಿಂದ ನಾವು ಫಸ್ಟ್ ಇಲ್ಲೇ ನೋಡಿಕೊಂಡು ಹೋಗೋಣ ಅಂತ ಇಲ್ಲೇ ಬಂದಿದ್ದೀವಿ. ಸೊ ಜಸ್ಟ್ ನೋಡ್ಕೊಂಡು ನೀವೇ ನೋಡ್ತಿರ್ಬೋದು. ಸೊ ಅದನ್ನೆಲ್ಲ ನಾವು ಆಟ ಆಡೋದಕ್ಕೆಲ್ಲ ಆಗಲ್ಲ. ಸೊ ಜಸ್ಟ್ ನೋಡ್ಬೋದು ಅಷ್ಟೇ ಇಲ್ಲಿ. ಹಾಗೆ ಟಿಫನಿಗೆ ಮಾಡೋಣ ಅಂತ ಟಿಫನ್ ಅಲ್ಲೇ ರಾಕ್ ಬೀಚ್ ಹತ್ರನೇ ಒಂದು ಕೆಫೆ ಇತ್ತು. ಸೊ ಏನೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇಡ್ಲಿ ಒಂದು ತೊಗೊಂಡೆ. ಸೊ ಅಲ್ಲಿಂದ ರೂಮಿಗೆ ಚೆಕ್-ಇನ್ ಆದ್ವಿ. ಸೊ ಇದಾಗಿತ್ತು ನಮ್ಮ 2 ಡೇಸ್ ಹೋಮು. ಸೊ ಚೆನ್ನಾಗಿತ್ತು ರೂಮು. ಸೊ ಇದು ನಾವು ಒಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೇ ರೂಮ್ನ ನೋಡ್ಕೊಂಡಿದ್ವಿ. ವಾಶ್ರೂಮ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಚಿಕ್ಕದಾಗಿ. ಸೊ ಈಗ ಹಸ್ಬೆಂಡ್ ರೆಡಿ ಆಗ್ತಿದ್ರು. ಅಷ್ಟೊತ್ತಲ್ಲಿ ನಂದೊಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸೊ ವೀಡಿಯೋ ಮಾಡಿಕೊಂಡೆ. ಅಷ್ಟೊತ್ತಲ್ಲಿ ನಮ್ಮ ಹಸ್ಬೆಂಡು ರೆಡಿಯಾಗಿ ಬಂದು ನಮ್ಮದು ಒಂದು ಸೆಲ್ಫಿ ತಗೊಳ್ಳೋಣ ಅಂತ ನೋಡ್ತಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಇವಳು ಏನು ಮಾಡ್ತಾಳಪ್ಪ ಅಂತ ರಿಯಾಕ್ಷನ್ ಬೇರೆ ಕೊಡ್ತಿದ್ರು. ಹಾಗೆ ಸೆಲ್ಫಿ ತೊಗೊಂಡು ಸೊ ಬೈಕಲ್ಲಿ ಹೊರಟ್ವಿ. ಸೊ ಹೋಗ್ತಾ ಸಿಕ್ಕಲೇ ಇಲ್ಲ ನಮಗೆ ಆರೋವೆಲ್ಲು. ಸೊ ಸ್ವಲ್ಪ ರೂಟ್ ಮಿಸ್ ಮಾಡ್ಕೊಂಬಿಟ್ಟಿದ್ವಿ ನಾವು. ಸೊ ರಾಂಗ್ ರೂಟ್ಗೆ ಹೋಗ್ಬಿಟ್ಟಿದ್ವಿ. ಸೊ ಅಲ್ಲಿ ಅವನು ನಂಗೆ ಅಲ್ಲಿ ಹೇಳಿದ್ರು ಹಿಲ್ಲಲ್ಲ ಆ ಕಡೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ನಾವು ರೂಟ್ನ ಚೇಂಜ್ ಮಾಡಿಕೊಂಡು ಹೋದ್ವಿ. ಎಂಟ್ರಿ ಟಿಕೆಟ್ ತೊಗೊಂಡು ಸೊ ಆರೋವೆಲ್ಗೆ ಎಂಟ್ರಿ ಕೊಟ್ವಿ. ಸೊ ಹೋಗ್ತಾ ನಿಮಗೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಆರೋವೆಲ್ದು ಸಂಬಂಧಪಟ್ಟಿದ್ದು ಅವ್ರು ಹಿಂಗೆ ಇನಾಗ್ರೇಷನ್ನು ಆಗಿರ್ಬೋದು, ಸೊ ಓಪನಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಡೀಟೇಲಾಗಿ ಡೆಪ್ತಾಗಿರುತ್ತೆ. ಸೊ ಅದು ನೋಡೋದಕ್ಕಿರುತ್ತೆ. ಅದು ನೋಡ್ಕೊಳ್ತು ಹಾಗೆ ಸೊ ಎಂಟ್ರಿ ಹೋಗ್ತೀರಿ. ಸೊ ಹೋಗ್ತಾ ಗೊತ್ತಾಗುತ್ತೆ ನಮಗೆ. ಸೊ ಎಷ್ಟು ದೂರ ನಡಿಬೇಕು ಅಂದರೆ ಅಷ್ಟು ದೂರ ನಡಿಬೇಕು. ಎಲ್ಲಿ ಹೋಗ್ತಾ ಗೊತ್ತೇ ಆಗ್ತಾಯಿಲ್ಲ ಎಲ್ಲಪ್ಪ ಹಾಗೆ ವೀಡಿಯೋಸ್ಗಳೆಲ್ಲ ಮಾಡ್ಕೊತಾ ಹೊರಟ್ವಿ. ಸೊ ನಿಯರ್ ಇನ್ನೇನು ಸಿಗಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ಒಂದು ಟ್ರೀ ಇತ್ತು. ಸೊ ಚೆನ್ನಾಗಿತ್ತು ಪ್ಲೇಸಸ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರ್ಬೋದು. ಸೊ ಪ್ರತಿಯೊಂದು ಚೆನ್ನಾಗಿತ್ತು. ಸೊ ಅಲ್ಲೊಂದು ವೀಡಿಯೋ ಮಾಡಿಕೊಂಡು ಹಾಗೆ ಸೊ ಅಲ್ಲೊಂದು ಹರ್ಟ್ ಇತ್ತು ಮುಂದೆ, ಅಲ್ಲೇ ಕೂತ್ಕೊಂಡು ಸ್ವಲ್ಪ ನಮ್ಮದು ಒಂದು ಫೋಟೋಸ್ ತಗೊಂಡು ಸೊ ಫೈನಲಾಗಿ ರೀಚ್ ಆದ್ರಪ್ಪ ಆರೋವೆಲ್ಗೆ. ಸೊ ಇದು ನೋಡೋದಕ್ಕೆ ಅಷ್ಟು ದೂರ ಎಲ್ಲಿ ಅಂತ ಬಂದ್ವಿ ಅಂತ ಅನಿಸ್ಬಿಡ್ತು. ಸೊ ನನಗೇನು ಅಷ್ಟು ಫೀಲ್ ಆಗಲಿಲ್ಲ ಆರೋವೆಲ್ ಬರ್ತು ಅಂತ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗೋಣ ಅಂತ ಹೊರಡ್ವಿ. ಬಟ್ ಅಲ್ಲಿ ನಿಮಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ನಮಗೆ ವಾಪಸ್ ಬಿಡೋದಕ್ಕೆ. ಬಟ್ ನಮಗೆ ಅಲ್ಲಿ ತುಂಬ ಜನ ಇರೋದ್ರಿಂದ ನಾವು ಹೆಂಗೆ ಹೋಗಿದ್ರೋ ಹಾಗೆ ನಡ್ಕೊಂಡು ವಾಪಸ್ ಬಂದ್ವಿ. ಸೊ ಬಂದು ಅಲ್ಲಿಂದ ಡೈರೆಕ್ಟಾಗಿ ಮರೀನಾ ಬೀಚ್ ಅಂತ ಪ್ಲೇಸು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿಗೆ ಹೋಗಿ ಡೈರೆಕ್ಟು ಸೊ ಬೀಚ್ ಹತ್ರ ಆಪೋಸಿಟಲ್ಲಿ ನಿಮಗೆ ಲೈಕ್ ಐಫಿಲ್ ಟವರ್ ನೋಡೋದಕ್ಕೆ ಲೈಕ್ ಪ್ಯಾರಿಸ್ ಥರ ಇದೆ. ಸೊ ಅದು ನೋಡೋದಕ್ಕಿತ್ತು. ಅಲ್ಲೊಂದು ನೋಡ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಹಾಗೆ ಬೀಚ್ ಹತ್ರ ಕೂತ್ಕೊಂಡು ಸ್ವಲ್ಪ ಅಲ್ಲೇ ನಾವು ಹೋದಾಗ ಒಂದು 4:30 ಆಗಿತ್ತು. ಸೊ ಹಾಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಅಲ್ಲೇ ಕೂತ್ಕೊಂಡು ನಮ್ಮ ಹಸ್ಬೆಂಡು ಅಲ್ಲೇ ಮಣ್ಣಲ್ಲಿ ಹಾಟು ಪ್ರತಿಯೊಂದೂ ಮಾಡಿಕೊಂಡು ಕೂತ್ಕೊಂಡ್ರು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ಲೈಕ್ ಈವ್ನಿಂಗ್ ತನಕ. ಸೊ ಈವ್ನಿಂಗ್ ಆಯಿತು. ಸೊ ಈವ್ನಿಂಗ್ ಆದಮೇಲೆ ನಾವು ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಹಾಗೆ ರೂಮ್ಗೆ ಹೋಗುವಾಗ ಹಂಗೆ ಪಾಂಡಿಚೇರಿಲಿ ಸ್ವಲ್ಪ ಪ್ಲೇಸಸ್ ನೈಟಲ್ಲಿ ನೋಡೋಂಥದ್ದು ಇರುತ್ತೇನೋ ಅಂತ ಹಾಗೆ ನೈಟ್ ರೈಡ್ ಅಂತ ಹೋದ್ವಿ ಪಾಂಡಿಚೇರಿ ನೈಟು. ಸೊ ಅಲ್ಲಿ ನೋಡಿಕೊಂಡು ಅದನ್ನು ಕೂಡ ಸೊ ಡೈರೆಕ್ಟಾಗಿ ರೂಮ್ಗೆ ಹೋದ್ವಿ. ಸೊ ತುಂಬ ಟಯರ್ಡ್ ಆಗಿದ್ದರಿಂದ ಸೊ ಬೇಗನೆ ಮಲ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ದಿನ ತುಂಬ ಪ್ಲೇಸಸ್ ಇನ್ನೂ ಕವರ್ ಮಾಡೋದಿದೆ ಅಂದ್ಬಿಟ್ಟು ಡೈರೆಕ್ಟ್ ಮಲ್ಕೊಂಬಿಟ್ಟೆ. ಸೊ ಇದಾಗಿತ್ತು ನನ್ನ ಪಾಂಡಿಚೇರಿ ಫಸ್ಟ್ ವ್ಲಾಗು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ದೀಪಿಕಾ ಕನ್ನಡ ವ್ಲಾಗ್ಸ್. ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮಡಿಬೇಡಿ, ಬಿಕಾಸ್ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದ್ರೆ ನಿಮಗೆ ವೀಡಿಯೋಸ್ನ, ಸೊ ನಿಮಗೆ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್.